ನಮಸ್ಕಾರ. ಸಾತ್ವಿಕ ಜ್ಞಾನಂ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ಆಳವಾದ ಆಧ್ಯಾತ್ಮಿಕತೆ ಮತ್ತು ಸ್ವಯಂ ಅರಿವನ್ನು ಅನ್ವೇಷಿಸೋಣ. ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ 12ನೇ ಅಧ್ಯಾಯವೇ ಈ ಭಕ್ತಿಯೋಗ. ಬನ್ನಿ ಭಕ್ತಿಯೋಗದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಭಕ್ತಿಯೋಗ. ಈ ಅಧ್ಯಾಯವು ಅರ್ಜುನನು ಶ್ರೀಕೃಷ್ಣನಿಗೆ 2 ರೀತಿಯ ಯೋಗಿಗಳ ಬಗ್ಗೆ ಮತ್ತು ಅವರಲ್ಲಿ ಯಾರನ್ನು ಪರಿಪೂರ್ಣವೆಂದು ಪರಿಗಣಿಸುತ್ತಾನೆ ಎಂದು ಕೇಳುವುದರೊಂದಿಗೆ ಪ್ರಾರಂಭವಾಗುತ್ತದೆ. ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು ಅಥವಾ ಭಗವಂತನ ವೈಯಕ್ತಿಕ ಸ್ವರೂಪಕ್ಕೆ ಮೀಸಲಾದವರು. ಭಕ್ತರು ತನ್ನನ್ನು 2 ಮಾರ್ಗಗಳಿಂದ ಪಡೆಯಬಹುದು ಎಂದು ಶ್ರೀಕೃಷ್ಣನು ಘೋಷಿಸುತ್ತಾನೆ. ಆದಾಗ್ಯೂ ಅವರು ತಮ್ಮ ವೈಯಕ್ತಿಕ ರೂಪವನ್ನು ಪೂಜಿಸುವವರನ್ನು ಅತ್ಯುತ್ತಮ ಯೋಗಿಗಳೆಂದು ಪರಿಗಣಿಸುತ್ತಾರೆ. 20 ಶ್ಲೋಕಗಳ ಈ ಚಿಕ್ಕ ಅಧ್ಯಾಯದಲ್ಲಿ ಎಲ್ಲ ರೀತಿಯ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಭಕ್ತಿಯ ಮಾರ್ಗವು ಅತ್ಯುನ್ನತವಾಗಿದೆ ಎಂದು ಶ್ರೀಕೃಷ್ಣನು ಒತ್ತಿ ಹೇಳುತ್ತಾನೆ. ನಂತರ ಶ್ರೀಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾನೆ. ದೇವರ ಅವ್ಯಕ್ತ ಅಂಶವನ್ನು ಧ್ಯಾನಿಸುವುದು ಕಷ್ಟ. ಆದ್ದರಿಂದ ನಿರಾಕಾರವನ್ನು ಆರಾಧಿಸುವ ಮಾರ್ಗವು ಸಾಕಾರಗೊಂಡ ಆತ್ಮಗಳಿಗೆ ಕ್ಲೇಶಗಳಿಂದ ತುಂಬಿದೆ. ಮತ್ತೊಂದೆಡೆ ಅವರ ವೈಯಕ್ತಿಕ ರೂಪವನ್ನು ಪೂಜಿಸುವ ಭಕ್ತರು ತಮ್ಮ ಎಲ್ಲ ಕಾರ್ಯಗಳನ್ನು ಅವನಿಗೆ ಅರ್ಪಿಸುತ್ತಾರೆ ಮತ್ತು ಅವರ ಮನಸ್ಸು ಹಾಗೂ ಬುದ್ಧಿ ಪ್ರಜ್ಞಾಪೂರ್ವಕವಾಗಿ ಶರಣಾಗತಿಯಿಂದ ಅವರು ಅವನನ್ನು ತಲುಪುತ್ತಾರೆ. ಅಂತಹ ಆತ್ಮಗಳು ಜೀವನ ಮತ್ತು ಸಾವಿನ ಚಕ್ರದಿಂದ ಶೀಘ್ರವಾಗಿ ವಿಮೋಚನೆಗೊಳ್ಳುತ್ತವೆ. ಆದುದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ಎಲ್ಲ ಸಂದೇಹಗಳನ್ನು ತ್ಯಜಿಸಿ ಮತ್ತು ದೇವರಿಗೆ ಮಾತ್ರ ಪ್ರೀತಿಯ ಭಕ್ತಿಯಲ್ಲಿ ತನ್ನ ಮನಸ್ಸನ್ನು ಹೊಂದಿಸಿಕೊಂಡು ತನ್ನ ಬುದ್ಧಿಯನ್ನು ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾನೆ. ಕಷ್ಟಪಡುವ ಆತ್ಮಗಳಿಗೆ ದೇವರ ಮೇಲಿನ ಪ್ರೀತಿ ಸ್ವಾಭಾವಿಕವಾಗಿ ಬರುವುದಿಲ್ಲ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಭಕ್ತಿಯು ಒಬ್ಬನು ಪಡೆಯಬಹುದಾದ ಕೆಲವು ನಿಗೂಢ ಉಡುಗೊರೆಯಲ್ಲ. ಅದನ್ನು ಬೆಳೆಸಲು ಸತತ ಪ್ರಯತ್ನಗಳ ಅಗತ್ಯವಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ದೇವರಲ್ಲಿ ಹೀರಿಕೊಳ್ಳಲು ಸಾಧ್ಯವಾಗದಿದ್ದರೆ ಅವನು ತನ್ನ ಎಲ್ಲ ಕೆಲಸವನ್ನು ದೇವರಲ್ಲಿ ಭಕ್ತಿಯಿಂದ ಮಾಡಲು ಪ್ರಯತ್ನಿಸಬೇಕು ಎಂದು ಹೇಳುತ್ತಾನೆ. ಮತ್ತು ನಿರಂತರ ಅಭ್ಯಾಸದಿಂದ ಅವನು ಪರಿಪೂರ್ಣತೆಯನ್ನು ತಲುಪುತ್ತಾನೆ. ಅರ್ಜುನನಿಗೆ ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅವನು ಶ್ರೀಕೃಷ್ಣನ ಸಂತೋಷಕ್ಕಾಗಿ ಕೆಲಸ ಮಾಡಬೇಕು. ಮತ್ತು ಇದು ಕಷ್ಟವೆಂದು ಅವನು ಭಾವಿಸಿದರೆ ಅವನು ತನ್ನ ಎಲ್ಲ ಕಾರ್ಯಗಳ ಫಲವನ್ನು ತ್ಯಜಿಸಬೇಕು ಮತ್ತು ಆತ್ಮದಲ್ಲಿ ನೆಲೆಗೊಳ್ಳಬೇಕು. ಯಾಂತ್ರಿಕ ಅಭ್ಯಾಸಕ್ಕಿಂತ ಜ್ಞಾನವನ್ನು ಬೆಳೆಸುವುದು ಮತ್ತು ಜ್ಞಾನಕ್ಕಿಂತ ಧ್ಯಾನವು ಉನ್ನತವಾಗಿದೆ ಎಂದು ಶ್ರೀಕೃಷ್ಣನು ವಿವರಿಸುತ್ತಾನೆ. ಆದಾಗ್ಯೂ ಧ್ಯಾನಕ್ಕಿಂತ ಉತ್ತಮವಾದದ್ದು ಕ್ರಿಯೆಗಳ ಫಲವನ್ನು ತ್ಯಜಿಸುವುದು, ಏಕೆಂದರೆ ಅದು ತಕ್ಷಣವೇ ದೊಡ್ಡ ಶಾಂತಿಗೆ ಕಾರಣವಾಗುತ್ತದೆ. ಈ ಅಧ್ಯಾಯದ ಉಳಿದ ಭಾಗವು ದೇವರಿಗೆ ಅತ್ಯಂತ ಪ್ರಿಯರಾದ ದೇವರ ಪ್ರೀತಿಯ ಭಕ್ತರ ಎಲ್ಲ ಅದ್ಭುತ ಗುಣಗಳನ್ನು ವಿವರಿಸುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ನ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ಎನ್ನುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.